2.5 TMC ನೀರು ಅಲ್ಲಿ ಖಾಲಿಯಾಗಿರ್ತಕ್ಕಂಥ, ಅದಕ್ಕೆ ನದಿ ದಂಡಿಗಿರ್ತಕ್ಕಂಥ ಮತ್ತು ಕೃಷ್ಣಾ ನದಿ ಅವಲಂಬಿತವಾಗಿರ್ತಕ್ಕಂಥ ಸುಮಾರು 700 ಹಳ್ಳಿಗಳಿವೆ ಕುಡಿಯ ನೀರು. ಅದು ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಸುಮಾರು 700 ಹಳ್ಳಿಗಳು ಕುಡಿಯ ನೀರಿಗೆ ಅವಲಂಬನವಾಗಿರ್ತಕ್ಕಂಥ 6 TMCಯಲ್ಲಿ 2.5 TMC ಆ ಗೇಟ್ ಕಿತ್ತು ಹೋಗಿ ನೀರು ಕೆಳಗಡೆ ಹೋಗಿರೋದ್ರಿಂದ ಈ ಪುನಃ ಮತ್ತೆ ಅದನ್ನು ರಿಪೇರಿ ಮಾಡಿ ಈ ವರ್ಷಕ್ಕೆ ಇಡೀ ಹಿಪ್ಪರಗಿ ಬ್ಯಾರೇಜದ ಗೇಟ್ಗಳನ್ನು ಬದಲಾವಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಸುಮಾರು 35 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದನ್ನ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮನವರಿಕೆಯನ್ನು ಮಾಡಿ ಹೊಸ ಗೇಟ್ಗಳಿಗೆ ಹಣ ಕೊಡಬೇಕು ಮತ್ತು ಮಹಾರಾಷ್ಟ್ರದಿಂದ 2 TMC ನೀರನ್ನ ನಮಗೆ ಒಂದು 2 ತಿಂಗಳಲ್ಲಿ ತರುವುದರಲ್ಲಿ ಸರ್ಕಾರದ ಪ್ರಯತ್ನ ನಿರಂತರವಾಗಿ ನಡಿಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಾನು ಮನವರಿಕೆಯನ್ನು ಮಾಡಿದ್ದೆ. ಆ ಮನವರಿಕೆಯನ್ನು ಅರಿತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಮಹಾರಾಷ್ಟ್ರ ಸರ್ಕಾರ ಮಾನವೀಯತೆಯ ಆಧಾರದ ಮೇಲೆ ನಮಗೆ ನೀರು ಕೊಟ್ಟರೂ ತಗೊಳ್ಳೋಣ, ಒಂದು ವೇಳೆ ನೀರಿಗೆ ಹಣ ಕೇಳಿದ್ರು ಕೂಡ 1 TMCಗೆ 4 ಕೋಟಿ, 2 TMC ನೀರಿಗೆ 8 ಕೋಟಿ ಹಣ ಕಟ್ಟಿ ಆದರೂ ಸಹಿತ ನೀರು ತಂದು ಕೃಷ್ಣಾ ನದಿ ಎಡ ಮತ್ತು ಬಲದಂಡೆಯಲ್ಲಿರ್ತಕ್ಕಂಥ ಯಾವ ಜನರಿಗೂ ಕೂಡ ತೊಂದರೆ ಆಗದ ನಿಟ್ಟಿನಲ್ಲಿ ನಾವು ಕಾರ್ಯಗಳನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ನಮ್ಮ ಸರ್ಕಾರ ಹೇಳಿದೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ನಾವು 2000 ಇಸ್ವಿಯಿಂದ ಅನೇಕ ಸತತ ಪ್ರಯತ್ನಗಳನ್ನು ಮಾಡ್ಕೊಟ್ಬಾರ್ದು. ನಾವು ಒಂದು ಕಡೆ ಸ್ಥಳ ನಿಗದಿ ಮಾಡಿದ್ದೀವಿ, ಸ್ಥಳೀಯ ಅಧಿಕಾರಿಗಳ ಕುತಂತ್ರದಿಂದ ಆ ಸ್ಥಳ ನಮಗೆ ಕೈಕಟ್ಟು ಹೋಯ್ತು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಬದಲಿ ಜಾಗಗಳನ್ನು ಕೊಟ್ಟು ಬಹುತೇಕ 2022ರಲ್ಲಿ ಹೊಸ ಪ್ರಸ್ತಾವನೆಯನ್ನು ಕೊಟ್ಟು ಧರ್ಮೇಂದ್ರ ಪ್ರಧಾನ್ ಅವರಿಗೆ 3 ಬಾರಿ ನಾನು ಭೇಟಿಯಾಗಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವುದರ ಜೊತೆಗೆ ಅವರು ಹೇಳಿದರು, ಈ ನಮ್ಮ ಕೇಂದ್ರದ ಶಾಲೆಗಳನ್ನು ಕೊಡ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯಗಳು ನಾವು ಬಹಳಷ್ಟು ಜಿಲ್ಲಾ ಕೇಂದ್ರದಲ್ಲಿ ಕೊಡ್ತೀವಿ, ಅದರಲ್ಲಿ ವಿಶೇಷವಾಗಿ ನೀವು ಕೇಳ್ತಕ್ಕಂಥದ್ದು ತಾಲೂಕು ಮಟ್ಟದಲ್ಲಿ ಕೇಳ್ತಾ ಇದ್ದೀರಿ. ನಾನು ಅವರಿಗೆ ಹೇಳಿದೆ, ಒಂದು ಸ್ನೇಹದ ಪರವಾಗಿ ಹಳೆ ಸ್ನೇಹವನ್ನು ನೆನಪಿಸಿಕೊಂಡು ಇದೊಂದು ಕಾಣಿಕೆಯಾಗಿ ನನಗೆ ಕೊಡಬೇಕು ಅಂತ ಹೇಳಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಒಂದು ಕೇಂದ್ರೀಯ ವಿದ್ಯಾಲಯವನ್ನ ನಾವು ಇವತ್ತು ಪ್ರಾರಂಭ ಮಾಡತಕ್ಕಂಥ ಕೆಲವೇ ದಿನಗಳು ನಮ್ಮ ಮುಂದೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ 1 ವರ್ಷ ವಿಳಂಬ ಆಗಬಹುದು. ಈ ವರ್ಷಕ್ಕೇನೆ ಆ ಕೇಂದ್ರೀಯ ವಿದ್ಯಾಲಯವನ್ನ ತರೋದಲ್ಲದೆ ನಾವು ಈ ವರ್ಷಕ್ಕೆ ಅಡ್ಮಿಷನ್ ತಗೊಂಡು ನಮ್ಮ ಸಂಕೀರ್ಣ ಶಾಲೆಗೆ ನನ್ನ ಶಾಸಕರ ನಿಧಿಯಿಂದ ಮತ್ತು DMF ಫಂಡದಿಂದ ಸುಮಾರು 60 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಳಗಡೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿಯಮಾನುಸಾರ ಏನೇನು ಕಾರ್ಯಗಳು ಆಗಬೇಕಾಗಿತ್ತು ಅದನ್ನೆಲ್ಲವನ್ನು ಕೂಡ ಈಗಾಗಲೇ 1 ವರ್ಷ 1.5 ವರ್ಷಕ್ಕೆ ನಾವು ಮುಗಿಸಿದ್ದೀವಿ. ಇನ್ನು ನಾಳೆ ಬರ್ತಕ್ಕಂಥ ಇದೇ ಹಂಗಾಮಿಗೆ ಅಡ್ಮಿಷನ್ ಪ್ರಾರಂಭ ಆಗ್ತದೆ. ಅದರ ಲಾಭವನ್ನ ಅಥಣಿ ತಾಲೂಕಿನ ನನ್ನ ಎಲ್ಲ ಪೂಜ್ಯ ರೈತ ಬಂಧುಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಅಧಿಕಾರಿಗಳಿರ್ಬೋದು, ಅದರಲ್ಲಿ ವಿಶೇಷ ಈ ಶಾಲೆ ಅಧಿಕಾರಿಗಳ ಮಕ್ಕಳಿಗೆ ಬಹಳ ಉತ್ತಮವಾಗಿ ಇದು ಲಭ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಬ್ಬು ಎಷ್ಟಪ್ಪ ಅಂತಂದ್ರೆ 17 ಲಕ್ಷ ಟನ್, 17 ಲಕ್ಷ ಟನ್. ಆದರೆ ಅದರ ನಮ್ಮ ಅಥಣಿ ಒಳಗ ಒಂದೇ ತಾಲೂಕದಲ್ಲಿ ಎಷ್ಟು ಕಬ್ಬನ್ನು ಬೆಳಿತೀವಿ ಅಂದ್ರೆ 76 ಲಕ್ಷ ಟನ್ನನ್ನ ಕಬ್ಬು ಬೆಳೀತಕ್ಕಂಥ ತಾಲೂಕ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆ, ಯಾವುದಾದ್ರೂ ಒಂದು ತಾಲೂಕು ಐತೆ ಅದು ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಅಥಣಿ ತಾಲೂಕ ಕಬ್ಬು ಬೆಳೀತಕ್ಕಂಥ ಪ್ರದೇಶ. ಈಗೇನು 76 ಲಕ್ಷ ಟನ್ ಕಬ್ಬನ್ನು ನಾವು ಬೆಳೀತಾ ಇದ್ದೀವಿ. ಇನ್ನು 2 ವರ್ಷದ ನಂತರ ಆ 2 ಯೋಜನೆಗಳ ನೀರು ಒಳಗಡೆ ಹೋದ ಮೇಲೆ ನನಗನ್ಸುತ್ತೆ
ಅಥಣಿ ತಾಲೂಕಿನಲ್ಲಿ ಒಂದೇ ತಾಲೂಕಿನಲ್ಲಿ 1 ಕೋಟಿ ಟನ್ ಕಬ್ಬನ್ನು ಬೆಳೀತಕ್ಕಂಥ ಯಾವುದಾದ್ರೂ ಒಂದು ಹೆಮ್ಮೆಯ ತಾಲೂಕಿದ್ರೆ ಅದು ಅಥಣಿ ತಾಲೂಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. 9 ಶಾಲೆಗಳಿಗೆ ನಾವು ಕೊಠಡಿಗಳನ್ನು ಕಟ್ಟೋದ್ರ ಜೊತೆಗೆ ವಿಶೇಷವಾಗಿ ನಾವು 3 KPS ಮಾದರಿ ಶಾಲೆಗಳು, ಅವು LKG ಇಂದ PVC ವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ 3 ಕಡೆ ಹೊಸ ಶಾಲೆಗಳನ್ನ ಇವತ್ತು ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ. ಒಂದು ಸತ್ತಿಯಲ್ಲಿ, ಒಂದು ಕೊವಳೆಯಲ್ಲಿ, ಒಂದು ಕೊಕಟ್ಟೂರಲ್ಲಿ. ಅದರ ಜೊತೆಗೆ ಹೊಸದಾಗಿ 9 ಪ್ರೌಢಶಾಲೆಗಳನ್ನು ತಂದಿದ್ದೀವಿ. ಅರಟಾಳದಲ್ಲಿ 1, ಸುಟ್ಟಟ್ಟೆಯಲ್ಲಿ 1, ಸಪ್ತಸಾಗರದಲ್ಲಿ 1, ಹಾಲಹಳ್ಳಿಯಲ್ಲಿ 1 ಮತ್ತು ಕಿಲಾರದಡ್ಡಿಯಲ್ಲಿ ಅನೇಕ ಕಡೆ ಇಂಥ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. 10 ಕೋಟಿಯಲ್ಲಿ ಏನೋ ಬೇರೆ ಬೇರೆ ಇಲಾಖೆ ಪಟ್ಟಣ ಅಭಿವೃದ್ಧಿಗೋಸ್ಕರ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಮುಂದಿನ ನಿರ್ಮಾಣದಲ್ಲಿ ಆ ಹಣವು ಕೂಡ ನಿಮ್ಮ ಪಟ್ಟಣಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಪಶು ಇಲಾಖೆಯ ವತಿಯಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹುತೇಕ ರಾಜ್ಯದಲ್ಲಿ 6 ಪಶು ವೈದ್ಯಕೀಯ ಕಾಲೇಜುಗಳಲ್ಲಿ 6ರಲ್ಲಿ ಅಥಣಿ ಒಂದು ಕೂಡ ಇರ್ತಕ್ಕಂಥದ್ದು. ಆ ಪಶು ವೈದ್ಯಕೀಯ ಕಾಲೇಜಿನಲ್ಲಿ 2ನೇ ವರ್ಷ ಬಹಳ ಉತ್ತಮ ರೀತಿಯಿಂದ ಶಿಕ್ಷಣ ಕೊಡ್ತಕ್ಕಂಥ ಮತ್ತು ಇಂಥ ಉತ್ತಮ ಗುಣಮಟ್ಟದ ಕಟ್ಟಡ ಬೇರೆ ಕಡೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಕೇಂದ್ರದಿಂದ ಬಂದಿರತಕ್ಕಂಥ ವಿಕ್ಷಾ ಸಮಿತಿಯವರು ಬಹಳ ಸಂತೋಷವನ್ನ ವ್ಯಕ್ತಪಡಿಸಿ ಹೋಗಿರ್ತಕ್ಕಂಥವ್ರು. ಅದೇ ಕಾಲೇಜಿನ ಎದುರುಗಡೆ ಒಂದು ಕೃಷಿ ಇಲಾಖೆಯ ಕಾಲೇಜನ್ನ ತರಲಿಕ್ಕೆ ಈಗಾಗಲೇ ನಾವು ಕಳೆದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು DPR ಅನ್ನ ಮಾಡಬೇಕಾಗಿತ್ತು. ಆ DPR ಅನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೀವಿ. ಸುಮಾರು 508 ಕೋಟಿ ರೂಪಾಯಿಗಳಲ್ಲಿ ಒಂದು ಕೃಷಿ ಕಾಲೇಜು ಅಥಣಿಗೆ ಬರ್ತಕ್ಕಂಥದ್ದು ಬಹುತೇಕ ನನಗನ್ಸುತ್ತೆ ನಮ್ಮ ರೈತನ ಮಕ್ಕಳಿಗೆ ಕೃಷಿಗೋಸ್ಕರ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗೋದು ನಮ್ಮೆಲ್ಲರಿಗೂ ಕೂಡ ಮುಂದಿನ ನಿರ್ಮಾಣದಲ್ಲಿ ಸಂತೋಷವನ್ನ ತರ್ತೀನಿ ಅಂತಕ್ಕಂಥ ಮಾತುಗಳನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೊಂದಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಸಹಕಾರವನ್ನು ಪಡ್ಕೊಂಡು ಅವರ ಜೊತೆಗೆ ನಾನು ವಿಶ್ವಾಸದಿಂದ, ಗೆಳೆತನದಿಂದ, ಪ್ರೇಮದಿಂದ ಒಟ್ಟಿಗೆ ಕೂಡಿಕೊಂಡು ಅಥಣಿ ಕ್ಷೇತ್ರವನ್ನ ಅಭಿವೃದ್ಧಿಯ ಪಥಕ್ಕೆ ಒಯ್ಯಬೇಕು ಅಂತಕ್ಕಂಥ ಅನೇಕ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅಥಣಿ ಪಟ್ಟಣವನ್ನ ಒಂದು ಸುಂದರ ಪಟ್ಟಣ ಆಗಬೇಕು. ಒಂದು ಬೇರೆ ಪಟ್ಟಣಕ್ಕೆ ಹೋಲಿಕೆಯನ್ನ ಮಾಡಿ ನೋಡಿದಾಗ ಈ ಪಟ್ಟಣ ಒಂದು ತಾಲೂಕಾ ಮಟ್ಟದಲ್ಲಿ ಇರ್ತಕ್ಕಂಥ ಪಟ್ಟಣ, ಅದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಪಟ್ಟಣ ತರ ಕಾಣಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಪುರಸಭೆಯ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳಾಗಿ ಬಂದಿರಬಹುದು ಅಥವಾ ನಾಮನಿರ್ದೇಶನ ಹೊಂದಿರತಕ್ಕಂಥ ಪುರಸಭೆ ಸದಸ್ಯರಿರಬಹುದು, ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಥಣಿ ಪಟ್ಟಣವನ್ನ ಒಂದು ಸುಂದರ ಪಟ್ಟಣವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಅಥಣಿ ಪಟ್ಟಣ 1853ನೇ ಇಸ್ವಿಯಲ್ಲಿ ಅದು ಬಹುತೇಕ ಪುಣೆಯ ಶಹರದ ಜೊತೆಗೆ ಪುರಸಭೆಯಾಗಿ ಅವತ್ತು ನಾಮಕರಣಗೊಂಡು ಅನೇಕ ವರ್ಷಗಳ ಕಾಲ ಪುರಸಭೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಆದರೆ ನಮ್ಮ ರಾಜ್ಯದ ಗಣರತ್ನ ಸರ್ಕಾರ
ಮಾನ್ಯ ಮುಖ್ಯಮಂತ್ರಿಗಳು ಒಂದು ಇಚ್ಛಾಶಕ್ತಿ ಅನುಗುಣವಾಗಿ ಮತ್ತು ಇಲಾಖೆ ಸಚಿವರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಪುರಸಭೆಯನ್ನ ಮೇಲ್ದರ್ಜೆಗೇರಿಸಿ ನಗರಸಭೆ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನ ತಂದಿದೆ. ಮತ್ತು ಭಾಗೀರಥಿ ನಾಲವನ್ನ ಜೋಡಿಕೆರೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮಂಜೂರಾತಿ ಮಾಡಿ ಆ ಸೌಂದರೀಕರಣಕ್ಕೆ ಈಗಾಗಲೇ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಏನು ಊರದ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಏನು ಸಿದ್ದೇಶ್ವರ ಅಗಸಿಯಿಂದ ನಮ್ಮ ಶೇಡವಾದ ರಸ್ತೆಗಳಿಗೆ ಇರ್ತಕ್ಕಂಥ ನಾಲಾ ಏನಿದೆ ಅದನ್ನ ಅಭಿವೃದ್ಧಿಯನ್ನ ಪಡಿಸಿ ಅಲ್ಲಿ ಬೈಪಾಸ್ ರಸ್ತೆ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಮೊದಲನೇ ಹಂತದಲ್ಲಿ 10 ಕೋಟಿ ರೂಪಾಯಿಗಳನ್ನ ಮಂಜೂರಾತಿ ಮಾಡಿ ಈಗಾಗಲೇ ಕಾಮಗಾರಿಯನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅಥಣಿ ಪಟ್ಟಣಕ್ಕೆ ಬಹುದಿನಗಳ ಬೇಡಿಕೆಯಾಗಿ ದಿನದ 24 ಗಂಟೆಗಳ ಕಾಲ ಕುಡಿ ನೀರಿನ ಬಯಕೆ ಆಗಬೇಕು ಅಂತ ಈಗಾಗಲೇ ಸುಮಾರು 130 ಕೋಟಿ ರೂಪಾಯಿದಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಇನ್ನು 8 ತಿಂಗಳಲ್ಲಿ ಆ ಕಾಮಗಾರಿಯನ್ನ ಮುಗಿಸಿ ಅಥಣಿ ಪಟ್ಟಣದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳಿಗೆ ದಿನದ 24 ಗಂಟೆಗಳ ಕಾಲ ನೀರು ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 77ನೇಯ ಗಣರಾಜ್ಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸಡಗರದಿಂದ ಈ ನಮ್ಮ ದೇಶದ ಹಬ್ಬವನ್ನ ನಾವೆಲ್ಲರೂ ಅತ್ಯಂತ ಸಂತೋಷ ಮತ್ತು ಸಡಗರದಿಂದ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಖ್ಯಾತ ಮಹಾತ್ಮ ಗಾಂಧೀಜಿ ಆ ಇಬ್ಬರು ಮಹನೀಯರ ಭಾವಚಿತ್ರ ಪೂಜಾ ಕಾರ್ಯಕ್ರಮ ಈಗ ತಾನೇ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸರಿಯಪ್ಪ ಸವದಿ ಈ ನಾಡು ಕಂಡಿರುವ ಅಪರೂಪದ ರಾಜಕಾರಣಿಗಳು, ದೂರದೃಷ್ಟಿ ನಾಯಕರು, ಶಿಕ್ಷಣ ಪ್ರೇಮಿಗಳು, ಅಭಿವೃದ್ಧಿಯ ಹರಿಕಾರರಾಗಿ ಇವತ್ತು 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಎಲ್ಲ ಮುಂದೆ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಸರ್ವಶ್ರೇಷ್ಠ ನಾಯಕರಾಗಿರುವ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನಗಳನ್ನು ತಾಲೂಕಿನ ಜನಪ್ರತಿನಿಧಿಗಳು, ಪುರಸಭೆಯ ಸದಸ್ಯರು, ಅಧಿಕಾರಿ ವರ್ಗದವರು, ಮಾಜಿ ಸೈನಿಕ ಸಂಘದವರು, ಕನ್ನಡ ಪರ ಸಂಘಟನೆಗಳು, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ವಿವಿಧ ಇಲಾಖೆಗಳ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 77ನೇ ಗಣರಾಜ್ಯೋತ್ಸವದ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಪೂಜಾ ಕಾರ್ಯಕ್ರಮ ನೆರವೇರಿಸಿದ ತಮಗೆ ಧನ್ಯವಾದಗಳು. ಈಗ ಅವರು ನ್ಯಾಯ ದೇಶ ಆ ಪೊಲೀಸ್ ತಂಡಕ್ಕೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಸನ್ಶಾನ್ ಪ್ರಿನ್ಸಿಪಲ್ ಅಡಾಪ್ಟೆಡ್ ಟು ದ ಫೋಸ್ಟರ್ ಕ್ಯಾರೆಕ್ಟರ್ ಲೀಡರ್ಶಿಪ್. ಈಗ ತಾನೇ ಪಥಸಂಚಲನದ ಎಲ್ಲ ಮಾರ್ಗಗಳನ್ನು ವೀಕ್ಷಣೆ ಮಾಡಲಿಕ್ಕೆ ನಿಮ್ಮೆಲ್ಲರ ಅಥಣಿ ಮತಕ್ಷೇತ್ರದ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಅಥಣಿ